ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಮಾಡ್ತಿರೋದು ಜಾಮೂನು. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಕಲಿಯೋರಿಗೆಲ್ಲ ಕಷ್ಟನೇ. ನಾನು ಎಷ್ಟೊಂದು ಸತಿ ಎಡವಟ್ಟು ಮಾಡಿದ್ದೀನಿ. ಬಟ್ ನಾನೇ ಓನಾಗಿ ಈ ಥರ ಟ್ರೈ ಮಾಡಿದೆ. ಬಟ್ ಚೆನ್ನಾಗಿ ಬಂದಿತ್ತು. ಸಕ್ಕರೆ ಪಾಕ ಹೇಗೆ ಏನು ಗೊತ್ತಿರಲಿಲ್ಲ ನನಗೆ. ಬಟ್ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. 4-5 ಸತಿ ಎಡವಟ್ಟಾಗಿ ಈ ಸಲ ಚೆನ್ನಾಗಿ ಬಂದಿದೆ. ಸೊ ಹಂಗೆ ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟು ಸಕ್ಕರೆ ಪಾಕಕ್ಕೆ ಒಂದು 2 ಲೀಟ್ರ್ ನೀರು, 3/4 kg ಟು 1 kg ಅಷ್ಟು ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ನಾನು 2 ಪ್ಯಾಕೆಟ್ ಜಾಮೂನ್ ಪೌಡರ್ ಹಾಕ್ತಿದ್ದೀನಿ. ಅದೇ ಬೈ ಒನ್ ಗೆಟ್ ಒನ್ ಬರುತ್ತಲ್ಲ, 145 ರುಪೀಸ್ದೇನೋ ಅದು. ಸೊ ಜಾಸ್ತಿ ಬೇಕಾಗುತ್ತೆ ಶುಗರ್ದು ಸಿರಪ್ ಅಂತ. ಮತ್ತು 2 ಪ್ಯಾಕೆಟ್ ಜಾಮೂನ್ ಪೌಡ್ರನ್ನ ಹೊಡೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ಮೆತ್ತಗೆ ಕಲಸಿ. ತುಂಬ ಮಿದ್ದಕ್ಕೆ ಹೋಗ್ಬೇಡ್ರಿ, ನಿಧಾನಕ್ಕೆ ಕಲಿಸ್ಕೊಂಡು ಮುದ್ದೆ ಥರ ಮಾಡ್ಕೊಳ್ಳಿ. ಕೈಗೆ ಅಂಟ್ಕೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ಲಾಸ್ಟಿಗೆ ಅದೆಲ್ಲ ಕೈಯೆಲ್ಲ ಬಿಡುತ್ತೆ ಸ್ವಲ್ಪ. ಮತ್ತು ಅದಾದಮೇಲೆ ಒಂದು 5 ನಿಮಿಷ ಬಿಟ್ಬಿಡೋಣ ಅದನ್ನು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಜಾಮೂನು ಒಡಿಯಲ್ಲ. ಮತ್ತು ಉಂಡೆಗಳನ್ನ ಮೀಡಿಯಮಾಗೆ ಕಟ್ಕೊಳ್ಳಿ. ನೋಡಿ, ಇವಾಗ ಒಂಚೂರು ತುಪ್ಪ ಹಾಕೋತಿದ್ದೀನಿ. ಮಿದ್ದಿಸ್ಬಿಟ್ಟು ಹಾಗೆ ಸೈಡ್ಗೆ ಇಟ್ಬಿಡ್ತೀನಿ ಮುಚ್ಚಿ. ಅಂಟ್ಕೊಂಡ್ರೂ ಪರವಾಗಿಲ್ಲ, ನೋ ವರಿ. ಈ ಥರ ಮಾಡಿ. ಕೈಗೆ ಅಂಟ್ಕೋಬಾರ್ದು, ಎಣ್ಣೆ ಎಲ್ಲ ಇದಾಗಬೇಕು ಆ ಥರ ಎಲ್ಲ ಏನೂ ಇಲ್ಲ. ಈ ಥರ ಟ್ರೈ ಮಾಡಿ ನೋಡಿ ಅದಾಗ ಅದನ್ನೇ ಬಿಟ್ಟಿದೆ ಸಾಕು. ಅಷ್ಟು ಅಂಟ್ಕೊಂಡ್ರೂ ಏನು ತೊಂದರೆ ಇಲ್ಲ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೀರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಈಗ ಶುಗರ್ ಕರಗಿದೆ, ಅದನ್ನು ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಗಟ್ಟಿಯಾಗ್ಬಿಡುತ್ತೆ ಕೆಳಗಡೆ. ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದು ಇನ್ನೊಂದು ಸ್ವಲ್ಪ ಪಾಕ ಬರಲಿ, ಅಂಟಬೇಕು. ತುಂಬ ನೀರಿನ ಥರ ಒಂದು ಕುದಿಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಟೇಸ್ಟ್ ಇರಲ್ಲ. ಮತ್ತು ನೋಡಿ, ಮೀಡಿಯಮಾಗೆ ಒಂದು ಚೂರು ತೊಗೊಂಡು ಉಂಡೆನ ಜಾಸ್ತಿ ಏನು ಮಿದ್ದಿಸಕ್ಕೆ ಹೋಗಬೇಡಿ ನೀವು. ಹಿಟ್ಟು ಆರ್ದಿರೋ ಥರ ನೋಡ್ಕೊಳ್ಳಿ ಅಷ್ಟೇ. ನೋಡಿ, ಸ್ವಲ್ಪ ಸ್ಮೂತಾಗಿಯೇ ಫಸ್ಟು ಲಾಂಗ್ ಪ್ರೆಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ. ಅದಾದಮೇಲೆ ಮೆತ್ತಗೆ ಸ್ಮೂತಾಗಿ ತಿರುಗಿಸಿ ಅಷ್ಟೇ. ಚೆನ್ನಾಗಿ ಬರುತ್ತೆ ಉಂಡೆಗಳಂತೂ. ಸೂಪರಾಗಿ ಆಗಿತ್ತು ಜಾಮೂನು. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಬೇರೆ ಏನಾದರೂ ಟ್ರಿಕ್ಸ್ ಬೇಕು ಇದ್ರದ್ದು ಅಂತಂದರೆ ಕಾಮೆಂಟ್ ಮಾಡಿ, ಹೇಳ್ತೀನಿ. ಇದೇ ಥರ ಮಾಡಿಕೊಂಡು ಒಂದೊಂದನ್ನು ಜಾಮೂನ್ ಒಂದು ಒಡೆಯಲ್ಲ, ತೋರಿಸ್ತೀನಿ ಬೇಕಂದರೆ ಎಣ್ಣೆಗೆ ಹಾಕ್ಬಿಟ್ಟು. ನೋಡಿ, ಇವಾಗ ನೋಡಿ, ಅದು ಹಾಕಿದ ತಕ್ಷಣ ಮೇಲೆ ಬರಬೇಕು. ಮತ್ತು ಉರಿ ಮೀಡಿಯಮ್ ಫ್ಲೇಮ್ ಟು ಸಿಮ್ಮಲ್ಲೇ ಇದ್ರೂ ಇನ್ನೂ ಚೆಂದಾನೆ. ಒಳಗಡೆ ಎಲ್ಲ ಗಂಟು ಬರಲ್ಲ, ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನು ಬೇರೆ ಏನೂ ಹಾಕಲಿಲ್ಲ ಇದಕ್ಕೆ, ಕೋವಾ ಆಗಲಿ ಇನ್ನೊಂದು ಏನೂ ಇಲ್ಲ, ಜಾಮೂನ್ ಪೌಡ್ರಲ್ಲೇ ಮಾಡಿರೋದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಏನಾದರೂ ಮಾತಾಡೋದು ನಿಮ್ಗೆ ಏನಾದರೂ ಇರಿಟೇಟಿಂಗ್ ಆಗ್ತಿದ್ರೆ ಹೇಳಿ. ಅದು ಫಸ್ಟ್ ಟೈಮ್ ಅಲ್ವಾ, ಸೊ ಆ ಥರ ಆಗ್ತಿರುತ್ತೆ. ಹೇಳಿದ್ರೂ ಯಾರೂ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮಿಂದ ಈ ಥರ ರಿಪೀಟ್ ಮಾಡಲ್ಲ. ಹೋಗ್ತಾ ಅದೇ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ನೋಡಿ, ಇವಾಗ ಉಂಡೆನ ಈ ಥರ ತಿರ್ಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇದೆ ಉರಿ, ಸಿಮ್ಮಲ್ಲಿದೆ ಅನ್ಕೋತೀನಿ. ಸಿಮ್ಮಲ್ಲೇ ಇರಲಿ, ಇಲ್ಲ ಮೀಡಿಯಮ್ ಫ್ಲೇಮು. ಅದರಲ್ಲೇ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳೋದು ಜಾಮೂನ್ನ. ಇನ್ನೊಂದು ಕಡೆ ಶುಗರ್ ಸಿರಪ್ ಏನಾಯಿತು ನೋಡೋಣ, ಸಕ್ಕರೆ ಪಾಕ. ಅದನ್ನು ನೋಡಿ ಗಟ್ಟಿಯಾಗಿ ಒಂದು ಅಂಟು ಬರಬೇಕು. ಅದು ತುಂಬ ನೀರಿನ ಥರ ಇದ್ರೂ ಚೆನ್ನಾಗಿರಲ್ಲ. ಇದು ಕ್ಯಾಮ್ರಾ ನಾನು ಕೈಯಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ, ಅದಕ್ಕೆ ಆ ಥರ ಆಗ್ತಿದೆ. ನೋಡಿ, ಜಾಮೂನು ಇವಾಗ ಬೇಯ್ತಿದೆ ಚೆನ್ನಾಗಿ. ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸಿ, ಒಳಗಡೆ ಬೆಂದಿರುತ್ತೆ ಚೆನ್ನಾಗಿ. ಅವಾಗ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಫುಲ್ ಪೌಡ್ರ್ ಆಗಿಬಿಟ್ಟಿದೆ, ಅದು ಮಿಕ್ಸಿಲಿ ಮಾಡಿದ್ದು. ಅದನ್ನು ಹಾಕ್ಬಿಟ್ಟು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ. ಸ್ವಲ್ಪ ಅಂಟದಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಮತ್ತು ಈ ಜಾಮೂನ್ನ ಡೈರೆಕ್ಟಾಗಿ ತೆಗೆದು ಪಾಕದೊಳಗಡೆ ಹಾಕಬೇಡಿ. ಸ್ವಲ್ಪ ಇಟ್ಟು ಆಚೆ ಎತ್ಕೊಂಡು ಸ್ವಲ್ಪ ಆರಲಿ. ಬಿಸಿ ಆರಿದ್ರೆ ಚೆನ್ನಾಗಿ ಬರುತ್ತೆ. ಅದು ಮೆತ್ತಗಾಗ್ಬಿಡಲ್ಲ, ಎಣ್ಣೆಗೆ ಹಾಕಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ. ಆರಾದ್ಮೇಲೆ ಹಾಕಿದ್ರೆ ಮೇಲ್ಗಡೆ ಲೇಯರ್ ಗಟ್ಟಿಯಾಗಿ ಚೆನ್ನಾಗೇ ಇರುತ್ತೆ. ಅದೇ ಥರ ಒಡೆಯಲ್ಲ ಅದು. ನೋಡಿ, ಒಂದು ಜಾಮೂನು ಉಡ್ದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.